morning, students. Welcome back to the Vidya Shakti Maths online class, and I also welcome to the all teachers who have attended this sessions. Okay, today we are going to learn about introduction to Euclid's geometry. ನಾವು ಆಲ್ರೆಡಿ ನಮ್ಮ ಹಿಂದಿನ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡಿದ್ದೇವೆ. ಇಂಟ್ರೊಡಕ್ಷನ್ ಅಂದ್ರ ರೇಖಾಗಣಿತದ ಯುಕ್ಲಿಡ್ ಅವರ ರೇಖಾಗಣಿತದ ಪ್ರಸ್ತಾವನೆ ಅನ್ನುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದ್ರೊಳಗೆ ಒಂದಿಷ್ಟು ಡೆಫಿನೇಷನ್ಸ್ ಎಕ್ಸಾಮ್ಸ್ ಅನ್ನ ಕಲ್ತಿದ್ವಿ. ಬಟ್ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನನ್ನ ಕಲಿತಾ ಇದ್ವಿ? 5 postulates of Euclid's geometry. ಅದ್ರೊಳಗೆ ಆಲ್ರೆಡಿ ಫೋರ್ postulates ಅನ್ನ ಕಲ್ತಿದ್ವಿ, ರೈಟ್? ಹೌದಾ? ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು, 5th postulates ಅನ್ನ ಕಲಿಯೋಣ. ಫಸ್ಟ್ ನಾನು ಟಾಪಿಕ್ ಅನ್ನ ಹಾಕ್ತೇನೆ. ಓಕೆ, ಸೊ ಇಂಟ್ರೊಡಕ್ಷನ್ ಟು Euclid's geometry. ಹೌದಾ? ಇಂಟ್ರೊಡಕ್ಷನ್ ಟು ಯುಕ್ಲಿಡ್ ಜಾಮೆಟ್ರಿ ಅಂತ ಇದೆ. ಹೌದಾ? ಸೊ ಇದ್ರೊಳಗೆ ನಾವ್ ಏನ್ ಮಾಡಿದ್ವಿ? 5 postulates ಆಫ್ ಯುಕ್ಲಿಡ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಹೌದಾ? ಸೊ ಒಂದ್ 2 ನಿಮಿಷ ನಾನು ರಿವಿಷನ್ ಮಾಡ್ತಾ ಆಮೇಲೆ 5th postulates ಗೆ ಹೋಗೋಣ ಅಂತ. ಸೊ ಫಸ್ಟ್ ಪಾಸ್ಟುಲೇಟ್ ಏನ್ ಹೇಳ್ತು ನಮ್ಗೆ ಹೇಳ್ರಿ? ಫಸ್ಟ್ ಪಾಸ್ಟುಲೇಟ್, a straight line may be drawn from any one point to the any other point. ಹೌದಾ? ಒಂದು ಸ್ಟ್ರೇಟ್ ಲೈನ್ ಯಾವ ರೀತಿ ಅಂದ್ರ, ಈ ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ ಗೆ ನಮ್ಗೆ ಏನಾಗ್ತೈತಿ? ಡ್ರಾನ್ ಅನ್ನ ಮಾಡಬಹುದು ಅಥವಾ ರೇಖೆಯನ್ನ ಎಳಿಬಹುದು ಅನ್ನೋದು ನಮಗ ಫಸ್ಟ್ ಪಾಸ್ಟುಲೇಟ್ ನಮಗ ಸ್ಟೇಟ್ ಮಾಡ್ತೈತಿ. ಓಕೆ, ಸೊ ಏನಿದೆ ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ಇದೆಲ್ಲ ನಾನು ಲಾಸ್ಟ್ ಕ್ಲಾಸ್ ಒಳಗ ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, so a straight line may be drawn from any one point to the any other point. ಹೌದಾ? ಸೊ ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ಗೆ ನಾವು ಒಂದು ಸ್ಟ್ರೇಟ್ ಲೈನ್ ಅನ್ನ ಈಸಿಲಿ ಎಳಿಬಹುದು. ದಿಸ್ ಇಸ್ ದ ಫಸ್ಟ್ ಪಾಸ್ಟುಲೇಟ್ಸ್ ಆಫ್ ಯುಕ್ಲಿಡ್ಸ್. ಓಕೆ, ಸೆಕೆಂಡ್ ಪಾಸ್ಟುಲೇಟ್ಸ್ ಏನ್ ಹೇಳ್ತಾ ಇದೆ? ಸೆಕೆಂಡ್ ಪಾಸ್ಟುಲೇಟ್ಸ್ ಏನಂದ್ರ, a terminated line can be produced indefinitely. ಹೌದಾ? ಈಗ ಒಂದು ಲೈನ್ ಅನ್ನ ನಾನು ಈ ರೀತಿ ಎಳೆದೆ. ಹೌದಾ? ಸೊ ಇದನ್ನ ನಾನು ಎ ಬಿ ಅಂತ ಹೇಳಿದೆ. ಓಕೆ, ಒಂದು ಸರಳ ಅಂದ್ರ ರೇಖೆಯನ್ನ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನ, ಆಲ್ರೆಡಿ ಇಲ್ಲೇ ಪಾಯಿಂಟ್ ಎಂಡ್ ಆಗಿದೆ. ಹೌದಾ? ಸೊ ಇದನ್ನ ನಾವ್ ಏನ್ ಮಾಡ್ಬೋದು? ಇಂಡೆಫಿನೈಟ್ಲಿ ಅಂದ್ರೆ ಅನಿರ್ದಿಷ್ಟವಾಗಿ ನಮ್ಗೆ ಎಷ್ಟು ಬೇಕು ನಾವು ಅಷ್ಟು ಇದನ್ನ ಏನ್ ಮಾಡ್ಬೋದು? ಈ ರೇಖೆಯನ್ನ ವೃದ್ಧಿಸಬಹುದು. ಅದಕ್ಕದು ಸೆಕೆಂಡ್ ಪಾಸ್ಟುಲೇಟ್ಸ್ ಏನ್ ಹೇಳ್ತಾ ಇದೆ ನಮಗ? ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ತಾ ಇದೆ ನೋಡ್ರಿ? ಥರ್ಡ್ ಒನ್, a circle can be drawn with any center and any radius. ಹೌದಾ? ಒಂದು ಯಾವುದೇ ಒಂದು ಸರ್ಕಲ್ ಅದು ಏನಾಗಿರ್ತೈತಿ, ಅದ್ರದೊಂದು ಸೆಂಟರ್ ಪಾಯಿಂಟ್ ಅಥವಾ ಸೆಂಟರ್ ಪಾಯಿಂಟ್ ಮತ್ತ ಇದೊಂದು ರೇಡಿಯಸ್ ದಿಂದ ಅದು ಏನಾಗಿರ್ತೈತಿ, ನಾವು ಏನ್ ಮಾಡ್ಬೋದು? ಒಂದು ಸರ್ಕಲ್ ಅನ್ನ ಎಳೆಯಬಹುದು ಅಥವಾ ನಾವು ಡ್ರಾ ಮಾಡಬಹುದು. ರೈಟ್? ಸೊ ಫಸ್ಟ್ ಒನ್ ಇದು, ಸೆಕೆಂಡ್ ಒನ್ ಇದು, ಅಂಡ್ ಥರ್ಡ್ ಒನ್ ಇದು. ನೆಕ್ಸ್ಟ್ ಫೋರ್ತ್ ಒನ್ ಏನಾಗಿದೆ ನೋಡ್ರಿ? all right angles are equal to one another. ಹೌದಾ? ರೈಟ್ ಆಂಗಲ್ಸ್ ಅಂದ್ರ ಲಂಬ ಕೋನಗಳು ಏನಾಗಿರ್ತೋ, ಮೇ ಬಿ ಅವು ಒಂದು ಚಿಕ್ಕದಿರ್ಬೋದು, ಒಂದು ದೊಡ್ಡದಿರ್ಬೋದು. ಮೆಜರ್ಮೆಂಟ್, ಸೈಡ್ ಮೆಜರ್ಮೆಂಟ್ ಏನಾದ್ರೂ ವೇರಿಯೇಷನ್ ಇರ್ಬೋದು. ಬಟ್ ರೈಟ್ ಆಂಗಲ್ ಅಂದ್ರ ಅದ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಬಟ್ ಆಲ್ ಆರ್ ಈಕ್ವಲ್ ಆಗಿರ್ತಾವ. ಈ ರೀತಿ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ ನಾನು. ಹೌದಾ? ರೈಟ್ ಆಂಗಲ್ ಅಂದ್ರೆ ಇಷ್ಟು, ಅಥವಾ ನಾನು ಇದನ್ನ ಕನ್ಸಿಡರ್ ಮಾಡಿದ್ರು ಇವೆಲ್ಲ ನಮ್ಗೆ ಏನಾಗ್ತಾವ? ಜಸ್ಟ್ ಇಲ್ಲೇ ಈ ಸಿಂಬಾಲ್ ನೋಡಿದ್ರೆ ಗೊತ್ತಾಗ್ತೈತಿ ಇವೆಲ್ಲ ರೈಟ್ ಆಂಗಲ್ ಆಗಿದಾವು ಅಂತ ಹೇಳಿ. ಹೌದಾ? ಜೂರಿದು ನಿಮ್ಗ ಇದು ಅನಿಸ್ತಿರ್ಬೋದು. ಇವೆಲ್ಲ ಏನಾಗಿದ್ದು ನಮ್ಗ ಅಪ್ ಟು ಇಲ್ಲಿವರೆಗೂ ನಾವು ಲಾಸ್ಟ್ ಕ್ಲಾಸ್ ಒಳಗ 4th ಪಾಸ್ಟುಲೇಟ್ಸ್ ಒಳಗು ಕಲ್ತಿದ್ವಿ. ಆಮೇಲೆ 5th ಪಾಸ್ಟುಲೇಟ್ಸ್ ಹೇಳ್ಬೇಕಾದ್ರೆ ಸ್ವಲ್ಪ ಲಾಸ್ಟ್ ನೆಟ್ವರ್ಕ್ ಇಶ್ಯೂಸ್ ಆಗೇನೋ ಆಯ್ತು. ಅದಾದ್ಮೇಲೆ ಟೈಮ್ ಆಗಿತ್ತಲ್ಲ. ಸೊ ಇವತ್ತು ನಾವೇನ್ ಮಾಡೋಣ? we are learning about 5th postulates. ಆಮೇಲೆ ಅದರ ನಡುವೆ ನನಗೊಂದು ರಿಕ್ವೆಸ್ಟ್ ಬಂದಿತ್ತು. ಅಲ್ಲಿ 5th ಪಾಸ್ಟುಲೇಟ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಏನಾಗಿದೆ, ಇಷ್ಟು ಲೆಂದಿ ಪ್ರೊಸೆಸ್ ಕೊಟ್ಬಿಟ್ಟಿದ್ದಾರೆ. ಹೌದಾ? ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಅದರದ ಶಾರ್ಟ್ ಫಾರ್ಮ್ ಒಳಗೆ ಏನಾದ್ರು ಇದ್ರೆ ಹೇಳ್ರಿ ಮೇಡಮ್ ಅಂತ ನನಗ ಚಾಟ್ ಬಾಕ್ಸ್ ಒಳಗ ಮೆಸೇಜ್ ಮಾಡಿದ್ರು. ಹೌದಾ? ಸೊ ಹಾಗಾಗಿ ನಾನು ಸ್ವಲ್ಪ ನೋಡಿ ಸ್ವಲ್ಪ ಸರ್ಚ್ ಮಾಡಿ ನಾನು ಒಂದು 5th ಪಾಸ್ಟುಲೇಟ್ಸ್ ಅನ್ನ ಯಾವ ರೀತಿ ರೀರೈಟ್ ಬರೀಬಹುದು ಅನ್ನೋದನ್ನ ಹೇಳ್ತೇನೆ ಅಂತ. ಸೊ ಹಾಗಾಗಿ ಈಗ ಫಸ್ಟ್ ನಾನು 5th ಪಾಸ್ಟುಲೇಟ್ಸ್ ಅನ್ನ, ಹೌದಾ, 5th ಪಾಸ್ಟುಲೇಟ್ಸ್ ಅನ್ನ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ನಿಮಗ ಬರೆಸ್ತೇನೆ.
ಓಕೆ, ಸೊ ಫಸ್ಟ್ ಒಂದ ಓದ್ತೇನೆ ನೋಡ್ರಿ. ಫಸ್ಟ್ ನಾನ್ ರೀರೈಟ್ ಮಾಡಿದ್ದು ಇದು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಲ್ಲ, ಅಲ್ಲಿ ಇರ್ತಕ್ಕಂಥದ್ದು ಬಹಳ ಲೆಂದಿ ಪ್ರೊಸೆಸ್ ಇರೋದ್ರಿಂದ ನಿಮಗ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೂ ಡಿಫಿಕಲ್ಟ್, ನೆನಪಿಟ್ಕೊಳ್ಳಕ್ಕೂ ನೆಕ್ಸ್ಟ್ ಬರೀಲಿಕ್ಕೂ ಕೂಡ ಡಿಫಿಕಲ್ಟ್ ಆಗೋದ್ರಿಂದ ನಾನು ಸ್ವಲ್ಪ ಶಾರ್ಟ್ ಫಾರ್ಮ್ ಒಳಗ ಅಂದ್ರೆ ಒಂದೇ ವರ್ಡ್ ಒಳಗಿಲ್ಲ. ಬಹಳ ಜನ ಸ್ಟೂಡೆಂಟ್ಸ್ ಶಾರ್ಟ್ ಫಾರ್ಮ್ ಅಂದ್ರೆ ಅವ್ರಿಗೆ ಏನಂದ್ರೆ ಒಂದ್ ಅಥವಾ ಎರಡು ವರ್ಡ್ ಒಳಗ ಅಷ್ಟೇ ಇರ್ಬೇಕು. ಸೊ ಹಾಗಾಗಿ ಅಷ್ಟು ಬರೀಲಿಕ್ಕಂತೂ ಆಗೋದಿಲ್ಲ. ಬಟ್ ಅದಕ್ಕಿಂತ ನನಗಿದೇನೋ ಬೆಟರ್, ಸ್ವಲ್ಪ ಈಸಿ ಇದೆ ಅಂತ ಅನಿಸ್ತೈತಿ. ಸೊ ಸ್ವಲ್ಪ ನೀವು ಓದಿದ್ರೆ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಲೆಟ್ ನಾನು ಐ ಕ್ಯಾನ್ ರೀಡ್ ದ ಫಿಫ್ತ್ ಪಾಸ್ಟುಲೇಟ್ಸ್. ರೀರೈಟ್ ಇದು, ದಿಸ್ ಇಸ್ ನಾಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಇಫ್ two lines are crossed by another line and the angles on one side add up to less than 180 degrees, those two lines will meet on that side if extended. Okay, ಸೊ ಇದನ್ನ ಸ್ವಲ್ಪ ನಾನು ನಿಮಗೆ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಅದು ಸ್ವಲ್ಪ ಕನ್ನಡ ಒಳಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ನೀವು ಈಸಿಲಿ ಏನ್ ಮಾಡ್ಬಿಡ್ತೀರಿ, ಇಂಗ್ಲಿಷ್ ಒಳಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತೈತಿ. ಫಸ್ಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎರಡು ಪ್ಯಾರಲಲ್ ಲೈನ್. ಓಕೆ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು, ಸಮಾಂತರ ರೇಖೆಗಳು. ಹೌದಾ, ಈ ಸಮಾಂತರ ರೇಖೆಗಳನ್ನ, ಹೌದಾ, ಈ ರೀತಿ ಇದೆ ಸಮಾಂತರ ರೇಖೆಗಳನ್ನ, ಇಫ್ ಟೂ ಲೈನ್ಸ್ ಆರ್ crossed by another line, ಒಂದ್ ಮತ್ತೊಂದು ಲೈನ್ ನಿಂದ ಅದೇನಾಗ್ತೈತಿ, ಕ್ರಾಸ್ ಆಗ್ತೈತಿ. ಓಕೆ, another line and the angles on one side added up to the less than 180 degree. ಸ್ವಲ್ಪ ನಾನು ಇದನ್ನ ಏನ್ ಮಾಡಿದೆ ಈಗ, ಒಂದ್ ಸೆಕೆಂಡ್, ಇವನ್ನ ಸ್ವಲ್ಪ ಇದು ಏನಾಗ್ತೈತಿ, ಇಲ್ಲೊಂದ್ ಸೈಡ್ ನಮ್ಗೆ ಏನಾಗ್ತೈತಿ, ಒಂಚೂರು ಇವು ಪೂರ್ತಿ ಸ್ಟ್ರೇಟ್ ಲೈನ್ ಬಂದಿದಾವ್, ಒಂಚೂರು ನಾನು ಈ ರೀತಿ ಮಾಡ್ತೇನೆ. ಓಕೆ, ಒಂಚೂರು, ಹೌದಾ, ಪೂರ್ತಿ ಸ್ಟ್ರೇಟ್ ಲೈನ್ ಅಲ್ಲ, ಈ ರೀತಿ ಇದ್ದಾಗ ಏನಾಗ್ತೈತಿ, ಇಲ್ಲೇ ನಮ್ಗೆ ಆಂಗಲ್ ಫಾರ್ಮ್ ಆಗ್ತಾವ. ಹೌದಾ, ಈ ಆಂಗಲ್ ಎರಡನ್ನು ಪ್ಲಸ್ ಮಾಡಿದ್ರೆ ನಮಗ 180ಗಿಂತ ಕಡಿಮೆ ಇರಬೇಕು. ಹೌದಾ, ಈ ಎರಡು ಆಂಗಲ್ಸ್ ಗಳನ್ನ ಪ್ಲಸ್ ಮಾಡಿ ಅಥವಾ ಆಡ್ ಮಾಡಿದಾಗ, ಅಂದ್ರೆ ನಿಮ್ಗೆ ಇಂಡೈರೆಕ್ಟ್ ಆಗಿ ತಿಳಿಬೇಕಂದ್ರ ಈ ಲೈನ್ 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು, ಈ ಲೈನ್ 90 ಡಿಗ್ರಿಗಿಂತ ಕಡಿಮೆ ಇತ್ತು ಅಂತಂದ್ರ ಇವನ್ನ ನಾವು ಅಕಸ್ಮಾತ್ ಈ ರೀತಿ ಎಲ್ಲೆಲ್ಲೋ ವೃದ್ಧಿಸಿದ್ವಿ ಅಂದ್ರ ಅವು ಎಲ್ಲೋ ಒಂದು ಪಾಯಿಂಟ್ ಒಳಗೆ ಏನಾಗ್ತಾವು, ಛೇದಿಸ್ತಾವು. ಬಟ್ ನಿಮಗ್ ಗೊತ್ತಿರ್ಬೋದು, ಸಮಾಂತರ ರೇಖೆಗಳು ಅಥವಾ ಪ್ಯಾರಲಲ್ ಲೈನ್ಸ್ ಗಳು ಯಾವಾಗೂ ನಮಗ ಎಲ್ಲೋ ಒಂದು ಪಾಯಿಂಟ್ ಒಳಗೂ ಛೇದಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಹೇಳ್ರಿ, ಪ್ಯಾರಲಲ್ ಲೈನ್ಸ್. ಬಟ್ ಈ ಫಿಫ್ತ್ ಪಾಸ್ಟುಲೇಟ್ಸ್ ಏನ್ ಸ್ಟೇಟ್ ಆಗ್ತಿತ್ತು ಅಂದ್ರ ನಮಗ ಅವ ಎರಡು ಪ್ಯಾರಲಲ್ ಲೈನ್ಸ್ ಅನ್ನ ಒಂದ್ ಲೈನ್ ಕ್ರಾಸ್ ಮಾಡಿ ಆ ಎರಡು ಆಂಗಲ್ಸ್ ಗಳು, ಒಂದ್ ಕಡೆ ಆಂಗಲ್ಸ್ ಗಳು ಫಾರ್ಮ್ ಆಗ್ತಾವಲ್ಲ, ಅದು ಸ್ವಲ್ಪ 90 ಡಿಗ್ರಿಗಿಂತ ಆ ಎರಡು ಆಂಗಲ್ಸ್ ಗಳು ಕಡಿಮೆ ಇದ್ವು ಅಂದ್ರ, ಅಕಸ್ಮಾತ್ ಈ ಲೈನ್ ಅನ್ನ ನಾವು ಪೂರ್ತಿ ಮುಂದ್ ಎಲ್ಲೋ ವೃದ್ಧಿಸಿದ್ವಿ ಅಂದ್ರ ಸಮ್ ಪಾಯಿಂಟ್, ಯಾವ್ದೋ ಒಂದು ಪಾಯಿಂಟ್ ಒಳಗ ಅವು ಏನಾಗ್ತವು, ಮೀಟ್ ಆಗ್ತಾವು ಅನ್ನೋದು ಈ ಒಂದು ಫಿಫ್ತ್ ಪಾಸ್ಟುಲೇಟ್ಸ್ ಅದು ನಮಗ್ ಹೇಳ್ತಾ ಇದೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡಬಹುದಾ? ನಾ ಮತ್ತೆ ಡೆಫಿನೇಷನ್ ಬರೆಸ್ತೇನೆ. ಬಟ್ ಏನಾಯ್ತು, ಎರಡು ಸ್ಟ್ರೇಟ್ ಲೈನ್, ಇವು ಎಂತಾವ್ ಹೇಳ್ರಿ, ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಮೀನ್ಸ್ ಸಮಾಂತರ ರೇಖೆಗಳು. ಆ ಒಂದು ಸಮಾಂತರ ರೇಖೆಗಳನ್ನ, ಹೌದಾ, ಇಫ್ ಟೂ ಲೈನ್ಸ್ ಆರ್ ಕ್ರಾಸ್ಡ್ ಬೈ ಅನದರ್ ಲೈನ್, ಬೇರೆ ಒಂದು ಲೈನ್ ಅದು ಕ್ರಾಸ್ ಆದಾಗ ಅಲ್ಲಿ ಒಂದು ಸೈಡ್ ಒಳಗ ಆಂಗಲ್ ಫಾರ್ಮ್ ಆಗ್ತಾವ. ರೈಟ್, ಆಂಗಲ್ ಮೀನ್ಸ್ ಕೋನಗಳು ಫಾರ್ಮ್ ಆಗ್ತಾವ. ಆ ಕೋನಗಳು ಫಾರ್ಮ್ ಆದವು ಅಂದ್ರ ಅವ್ ಎರಡು ಏನಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಅಂದ್ರ ಈ ಎರಡನ್ನು ಆಡ್ ಮಾಡಿದಾಗ ನಮಗ 180 ಡಿಗ್ರಿಗಿಂತ ಕಡಿಮೆ ಬಂತು ಅಂದ್ರ, ಅಕಸ್ಮಾತ್ ಈ ಎರಡೂ ಲೈನ್ ಗಳನ್ನ ನಾವು ಪೂರ್ತಿ ಅದನ್ನ ಏನ್ ಮಾಡಿದೆ, ಬೆಳೆಸಿದೆ ಅಥವಾ ವೃದ್ಧಿಸಿದೆ, ಎಕ್ಸ್ಟೆಂಡ್ ಮಾಡಿದೆ ಅಂತಂದ್ರ ಒಂದು ಸಮ್ ಪಾಯಿಂಟ್ ಒಳಗ ಎಲ್ಲೋ ಒಂದು ಪಾಯಿಂಟ್ ಒಳಗೆ ಏನಾಗ್ತೈತಿ, ಮೀಟ್ ಆಗ್ತೈತಿ. ದಿಸ್ ಈಸ್ ದ ಫಿಫ್ತ್ ಪಾಸ್ಟುಲೇಟ್ಸ್ ಆಫ್ ಯೂಕ್ಲಿಡ್ಸ್. ಓಕೆ, ಸೊ ಸ್ವಲ್ಪ ನಿಮಗೆ ಆ ಟೆಕ್ಸ್ಟ್ ಬುಕ್ ಓದೋದಕ್ಕಿಂತ ಇದು ಸ್ವಲ್ಪ ಈಸಿ ವೇ ಆಯ್ತು ಅಂತ ನಾನು ಅನ್ಕೋತೀನಿ. ಹೌದಾ, ಸ್ವಲ್ಪ ಈಗ ಇದನ್ನ ಕಂಪೇರ್ ಮಾಡ್ರಿ, ಸ್ವಲ್ಪ ಈಸಿ ವೇ ಆಯ್ತು ಅಂತ ಅನ್ಕೋತೀನಿ. ಅರ್ಥ ಆಯ್ತಲ್ಲ ಇದು? ಸೊ ಈಗ ನಾನು ಡೆಫಿನೇಷನ್ ಅನ್ನ ಬರ್ಸೋಕ್ಕಿಂತ ಮುಂಚೆ ನಿಮಗೆ ಇದ್ರದೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ಬಿಡ್ತೇನೆ, ಅಂದ್ರೆ ಇನ್ನೂ ಕ್ಲಿಯರ್ ಆಗಿ ನಿಮಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಇಲ್ಲಿದೆ ನೋಡ್ರಿ. ಹೌದಾ,
ಸೊ ಇಲ್ಲಿ ಏನಾಯ್ತು, ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ನಿಮ್ಗ. ಸೊ ಇಲ್ಲಿ ಏನಾಗಿದೆ, ಈ ಎರಡು ಪ್ಯಾರಲಲ್ ಲೈನ್ಸ್ ಗಳು ಅದಾವ ಇಲ್ಲಿ, ಕರೆಕ್ಟ್. ಈ ಪ್ಯಾರಲಲ್ ಲೈನ್ಸ್ ಗಳನ್ನ ಒಂದ್ ಲೈನ್ ಏನ್ ಮಾಡಿದೆ, ಕ್ರಾಸ್ ಮಾಡಿದೆ. ಓಕೆ, ಆ ಕ್ರಾಸ್ ಮಾಡಿದಾಗ ಇವೆರಡು ಏನಾಯ್ತು ನಮಗ, ಇದು 83 ಓಕೆ ಇದೆ. ಸೊ ಇದು 94 ಅಂದ್ರೆ ಸ್ವಲ್ಪ ಜಾಸ್ತಿ ಆಯ್ತು, ಇದನ್ನ ನಾನು ಕಡಿಮೆ ಮಾಡ್ತೇನೆ ನೋಡ್ರಿ. ಹೌದಾ, ಇಲ್ಲೇ ಕಡಿಮೆ ಮಾಡಿದೆ ಅಂತ ತಿಳ್ಕೊರಿ, 83 ಅಂತ ಹೇಳಿ. ಓಕೆ, ಸೊ ಇದನ್ನ ಏನ್ ಮಾಡಿದ್ವಿ, ಇವ್ ಎರಡೂ ನಮ್ಗೆ ಏನದು 90 ಡಿಗ್ರಿಗಿಂತ ಕಡಿಮೆ ಆದಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗ, ಅದು ಮುಂದೆ ಇದು ಕಾಣಿಸ್ತಾ ಇಲ್ಲ ಅಲ್ಲಿ ನಿಮ್ಗ, ಜಸ್ಟ್ ನಿಮ್ಗ ಅಲ್ಲಿ ಅನಿಸ್ತಾ ಇರ್ಬೋದು. ಇಲ್ಲೇ ಅದು ಹೋಗ್ತಾ ಹೋಗ್ತಾ ಇಲ್ಲೇ ಏನಾಗ್ತಾ ಇದೆ ನಿಮ್ಗ, ಕೂಡ್ತಾ ಹೋಗ್ತಾ ಇದೆ. ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ನಾನು ಹೇಳಿದ್ನಲ್ಲ, ಅಲ್ಲೇ ಒಂದು ಸಮ್ ಪಾಯಿಂಟ್ ಒಳಗ ಈ ಎರಡೂ ಲೈನ್ಗಳು ಮೀಟ್ ಆಗ್ತಾವು. ಬಟ್ ಕಂಡೀಷನ್ ಏನಿರ್ಬೇಕು, ಇಲ್ಲಿ ಏನು ಆಂಗಲ್ ಫಾರ್ಮ್ ಆಗಿದಾವಲ್ಲ ಅವೇನಾಗ್ಬೇಕು ನಮಗ 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ಅಥವಾ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇಲ್ಲೇ ಸಮೀಪದೊಳಗ ಇಲ್ಲ ಕಾಣಿಸ್ತಾ ಇದೆ ನಿಮ್ಗ, ಸಮೀಪದೊಳಗ ನಮಗ ಮೀಟ್ ಆಗ್ತಿತ್ತದು, ರೈಟ್. ಹೌದಾ, ಇದನ್ನ ಒಂಚೂರ್ ನಾನು ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿದೆ ಅಂದ್ರ, ಹೌದಾ, ಇಲ್ಲಿ 90 ಡಿಗ್ರಿ ಆಯ್ತು, ರೈಟ್. ಸೊ ಒಂಚೂರ್ ಕಡಿಮೆ ಮಾಡಿದೆ ಅಂದ್ರ ಇಲ್ಲೇ ನಮಗ್ ಏನಾಗ್ತೈತೆ, ಅದು ಫಾರ್ಮ್ ಆಗ್ತೈತಿ. ಓಕೆ, ಇದು ನಮ್ದು ಒಂದು 5th ಪಾಸ್ಟುಲೇಟ್ಸ್ ನಮಗ ಸ್ಟೇಟ್ ಮಾಡ್ತಾ ಇದೆ, ರೈಟ್. ಸೊ ಐ ಹೋಪ್ ಆಲ್ ಆಫ್ ಯು ಕ್ಲಿಯರ್ ದಿಸ್ ಕಾನ್ಸೆಪ್ಟ್. ಯಾಕಂದ್ರೆ ಲಾಸ್ಟ್ ಕ್ಲಾಸ್ ಆ 5th ಪಾಸ್ಟುಲೇಟ್ಸ್ ಓದಿದ್ರೆ ನಮಗ ಬೋರ್ ಆಗ್ಬೇಕು, ಆ ರೀತಿ ಇತ್ತು. ಸೊ ಹಾಗಾಗಿ ನೀವು ಶಾರ್ಟ್ ಫಾರ್ಮ್ ಒಳಗ್ ಕೇಳಿದ್ದಕ್ಕೆ ನಾನು ಇದನ್ನ ಶಾರ್ಟ್ ಫಾರ್ಮ್ ಒಳಗ ಬರೆಸ್ತಾ ಇದ್ದೀನಿ. ಸ್ವಲ್ಪ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ 5th ಪಾಸ್ಟುಲೇಟ್ಸ್ ಆಫ್ ಯುಕ್ಲಿಡ್ಸ್. ಹೌದಾ, 5th ಪಾಸ್ಟುಲೇಟ್ಸ್ ಏನ್ ಹೇಳ್ತಾ ಇದೆ, ನಾನು ಬರೆಸ್ಬೋದಾ ಈಗ? 5th ಪಾಸ್ಟುಲೇಟ್ಸ್. Okay, if two lines are crossed, okay, two lines are crossed by another line and angles on one side add up to less than 180 degree. ಹೌದಾ, 180 degree. Those two lines will meet on those two lines meet on, ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಲಾಸ್ಟ್ ಲೈನ್, ಈ ಲೈನ್ ಕಾಣಿಸ್ತಾ ಇದೆ ಅಂದ್ರೆ ಬರೀತೀನಿ, ಇಲ್ಲ ಅಂದ್ರೆ ಇಲ್ಲಿ ನೆಕ್ಸ್ಟ್ ಬರೆಯೋಣಂತ. ಮೇ ಬಿ ಕಾಣಿಸ್ತಾ ಇರಬಹುದು ಅನಿಸ್ತೈತಿ. ಮೀಟ್ on that side if extended. Okay, right, if extended. Okay, ಸ್ವಲ್ಪ ಬರ್ಕೊಳ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಮತ್ತೊಂದ್ಸಲ ಓದ್ಬೋದಾ? if two lines are crossed by another line and angles on one side add up to less than 180 degree, those two lines meet on that two lines. ಇಲ್ಲ will ಬರ್ಬೇಕಿತ್ತು. ಓಕೆ, will meet on that side if extended. Okay, ಬರ್ಕೋತಾ ಇದ್ದೀರಿ ಅನ್ಕೋತೀನಿ. ಸೊ ಫಾಸ್ಟ್ ಆಗಿ ಬರ್ಕೋರಿ ಸ್ವಲ್ಪ. ಓಕೆ ಓಕೆ, ಡನ್ ಮ್ಯಾಮ್ ಅಂತ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ವಿತ್ ಯುವರ್ ಪರ್ಮಿಷನ್ I can rub this. Okay,
ಸೊ ಇದ್ರ ಕೆಳಗೆ ಒಂದ್ ಚೂರ್ ಅದನ್ನ ಡೈಗ್ರಾಮ್ ಹಾಕೊಂಡ್ ಬಿಡ್ರಿ, ಅಂದ್ರೆ ನಿಮಗ ಅದು ಡೈಗ್ರಾಮ್ ಈ ಡೆಫಿನೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಡೈಗ್ರಾಮ್ ನೋಡಿದ ಕೂಡ್ಲೆ ನಿಮಗ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಇಲ್ಲಿ ಏನಾಗ್ತೈತಿ, ಸ್ವಲ್ಪ ಈ ರೀತಿ ಇದೆ ಇದು, ರೈಟ್. ಸೊ ಇದನ್ನ ಈ ರೀತಿ ಬರೀತೀನಿ. ಓಕೆ, ಇದನ್ನ ಎ ಬಿ ಅಂತ ಬರ್ಕೋರಿ. ಓಕೆ, ಸೊ ಇಲ್ಲಿ ಏನಾಗ್ತೈತಿ, ಇಲ್ಲಿ ಆಂಗಲ್ ಫಾರ್ಮ್ ಆಯ್ತು, ಕರೆಕ್ಟ್. ಸೊ ಇದನ್ನು ಕೂಡ ನಾನು ಈ ರೀತಿ ಬರೀತೀನಿ. ಒಂಚೂರು ಇದನ್ನ ಏನ್ ಮಾಡ್ರಿ, ಈ ರೀತಿ ಹಾಕೋರಿ, ಅಂದ್ರ ನಿಮಗ ಅರ್ಥ ಆಗ್ತೈತಿ. ಹೌದಾ? ಇದೇನಂದ್ರ ನಮಗ ಇಫ್ ಎಕ್ಸ್ಟೆಂಡೆಡ್ ಅಂತ ಲೈನ್ ಇದೆಯಲ್ಲ, ನಾವು ಅಕಸ್ಮಾತ್ ಅದನ್ನ ವೃದ್ಧಿಸಿದಾಗ ನಮಗದು ಒಂದು ಸಮ್ ಪಾಯಿಂಟ್ ಒಳಗ ಇವೇನು ಬೋತ್ ಲೈನ್ಸ್ ವಿಲ್ ಮೀಟ್. ಹೌದಾ? ಅವು ಒಂದು ಪಾಯಿಂಟ್ ಒಳಗಲ್ಲೇ ಮೀಟ್ ಆಗ್ತಾವ ನಮಗ. ಯಾವಾಗ ಹೇಳ್ರಿ? ಅವು ಎರಡು ಲೆಸ್ ದೆನ್ 180 ಡಿಗ್ರಿ ಇರ್ಬೇಕು ಇವೆರಡು ಲೈನ್ಗಳು. ಅದಕ್ಕಾಗಿ ನಾನು ಸ್ವಲ್ಪ ಅದನ್ನ ಒಳಗ ಪೂರ್ತಿ ಸ್ಟ್ರೇಟ್ ಲೈನ್ ಮಾಡಿಲ್ಲ, ಈ ರೀತಿ ಮಾಡಿದ್ದೀನಿ. ಸ್ವಲ್ಪ ಇದನ್ನ ಡೈಗ್ರಾಮ್ ಅನ್ನ ಹಾಕೋರಿ, ಅಂದ್ರೆ ನಿಮಗೆ ಈಸಿ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಈಗ ಎಕ್ಸಸೈಸ್ ಗೆ ಹೋಗೋಣ. ಓಕೆ, ಸೊ ಎಕ್ಸಸೈಸ್ ಏನಿದೆ, ಎಕ್ಸಸೈಸ್ 5.1. ಹೌದಾ? ಏನಿದೆ ನೋಡೋಣ ಅಂತ. ಅಲ್ಲಿದೆ ನೋಡೋಣ, ಒಂದ್ ಸೆಕೆಂಡ್. ನೋಟ್ ಡೌನ್ ಮಾಡ್ಕೊಂಡ್ರಿ ಇದನ್ನ? ಓಕೆ, ಈಗ ನೆಕ್ಸ್ಟ್ ನಾವು ಬರೋದು ಎಕ್ಸಸೈಸ್ 5.1. ಇದ್ರೊಳಗೆ ಇದೇ ಒಂದು ಎಕ್ಸಸೈಸ್ ಇದೆ, ಬಟ್ ಇಲ್ಲಿ ಸ್ಟೇಟ್ಮೆಂಟ್ಸ್ ಗಳೆಲ್ಲ ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗೋದ್ರಿಂದ ನಾನೇ ನಿಮ್ಗೆ ಬಿಡಿಸ್ತಾ ಇದ್ದೀನಿ. ಓಕೆ, ಸೊ ಎಕ್ಸಸೈಸ್ 5.1 ಅಂತ ಇದೆ, ರೈಟ್? ಎಕ್ಸಸೈಸ್ 5.1 ಅದ್ರೊಳಗೆ ಏನಾಗಿದೆ ಅಂದ್ರ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ಬೇಕು. ಓಕೆ, ಸೊ ಅಲ್ಲಿ ಏನಾಗಿದೆ, ಆ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಗಳು ಟ್ರೂ ಇದಾವೋ ಫಾಲ್ಸ್ ಇದಾವೋ. ಟ್ರೂ ಇದ್ರೆ ಓಕೆ, ಫಾಲ್ಸ್ ಇದ್ರೆ ರೀಸನ್ ಅನ್ನ ನಾವು ಹೇಳಿ ಅದನ್ನ ಕರೆಕ್ಟ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ, ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್ ಅಂತ ಇದೆ. ಹೌದಾ? ಓನ್ಲಿ ಒನ್ ಅಂದ್ರ ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್ ಅಂತ ಇದೆ. ಹೌದಾ? ಅಂದ್ರೆ ಕನ್ನಡ ಒಳಗೆ ಏನಾಗಿದೆ, ಒಂದು ಪಾಯಿಂಟ್ ದಿಂದ ಒಂದೇ ಒಂದು ಲೈನ್ ಅನ್ನ. ಸೊ ಗಜೇಂದ್ರಗಡ ಸ್ಕೂಲ್ ನಿಂದ ನಮ್ಗೆ ಏನ್ ಬಂತು, ಫಾಲ್ಸ್ ಅಂತ ಬಂತು. ಓಕೆ, ಸೊ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಹೇಳ್ರಿ ಸ್ಟೇಟ್ಮೆಂಟ್ ಅನ್ನ. ಸೊ ಒಂದು ಪಾಯಿಂಟ್ ಇದೆ. ಓಕೆ, ಸೊ ಈ ಪಾಯಿಂಟ್ ಅನ್ನ ನಾವ್ ಏನ್ ಮಾಡ್ಬೋದು ಅಂತ, ಒಂದೇ ಒಂದ್ ಲೈನ್ ಅನ್ನ ಎಳಿಬಹುದಾ? ಇಸ್ ಇಟ್ ಪಾಸಿಬಲ್? ಹೌದಾ? ಇಲ್ಲಿ ನಿಮಗ ಜಸ್ಟ್ ಆ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತೈತಿ, ನಾನ್ ಬೇಕಾದಷ್ಟು ಪಾಯಿಂಟ್ಸ್ ಗಳನ್ನ ಎಳಿಬಹುದಲ್ಲ ಇದರಿಂದ. ಹೌದಾ? ಕಾಣಿಸ್ತಾ ಇದೆ? ಹಾಗಾಗಿ ಈ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಫಸ್ಟ್ ಸ್ಟೇಟ್ಮೆಂಟ್ ನಮ್ಗೆ ಏನಾಗಿದೆ, ದಟ್ ಈಸ್ ಫಾಲ್ಸ್ ಅಂತ ಇದೆ. ಅದಕ್ಕೆ ಮತ್ತೆ ನಾವು ರೀಸನ್ ಅನ್ನು ಬರಿಬೇಕು. ಓಕೆ, ಸೊ ನಾನು ಏನ್ ಮಾಡಿದೆ, ಇಲ್ಲಿ ಒಂದು ಪಾಯಿಂಟ್ ಅನ್ನ ಇಟ್ಟೆ, ಆ ಪಾಯಿಂಟ್ ನಿಂದ ಒಂದೇ ಲೈನ್ ಅನ್ನು ಎಳಿಲಿಕ್ಕಿಲ್ಲ ನಮಗೆ. ನಾವು ಅಸಂಖ್ಯಾತ ಲೈನ್ ಗಳನ್ನ, ಇಂಡೆಫಿನೈಟ್ ಅಲ್ಲಿ ನಾವು ನಂಬರ್ ಆಫ್ ಲೈನ್ಸ್ ಅನ್ನ ನಾವ್ ಏನ್ ಮಾಡ್ಬೋದು, ಡ್ರಾ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಇದೇನ್ ಫಸ್ಟ್ ಒನ್ ಏನಾಯ್ತು ನಮ್ಗೆ, ಹಾಗಾದ್ರೆ ಫಾಲ್ಸ್ ಅಂತ ಆಯ್ತು, ರೈಟ್? ಸೊ ಬಟ್ ಅದಕ್ಕೆ ರೀಸನ್ ನಾವ್ ಏನ್ ಬರಿಬೇಕು ಮತ್ತೆ ಹೇಳ್ರಿ, ನಂಬರ್ ಆಫ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್ ಅಂತ ಬರಿಬೇಕು, ರೀಸನ್ ಅಂತ. ಮತ್ತಿಲ್ಲ ನಾವು ಅದಕ್ಕ ಅದ್ರ ಯಾಕೆ ಸುಳ್ಳು ಅಂತ ಬರಿಬೇಕಲ್ಲ ನಾವೀಗ. ಸೊ ಅವರು 1 ಪಾಯಿಂಟ್ ಅಷ್ಟ ಹೋಗ್ತೈತೆ ಅಂತ ಹೇಳ್ಯಾರ, ಬಟ್ ನಾವ್ ಏನಂತ ಬರಿಬೇಕು ಅದಕ್ಕ, ನಂಬರ್ ಆಫ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಪಾಯಿಂಟ್. ಒಂದು ಪಾಯಿಂಟ್ ದಿಂದ ಸಾಕಷ್ಟು ನಾವು ಲೈನ್ಸ್ ಗಳನ್ನ ಎಳಿಬಹುದು ಅಂತ ಹೇಳಿ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೇವೆ, ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಲೈನ್ ಕ್ಯಾನ್ ಬಿ ಡ್ರಾನ್ ಥ್ರೂ 2 ಪಾಯಿಂಟ್ಸ್. ಸೆಕೆಂಡ್ ಒನ್ ನನ್ನ ಆನ್ಸರ್ ಈಗ ಕಳ್ಸಿದ್ರು. ಸೊ ಹಾಗಾಗಿ ನಾನು ಫಸ್ಟ್ ಒನ್ ಬರೀತಾ ಇದ್ದೀನಿ ನೋಡ್ರಿ. ಓಕೆ, ನಂಬರ್ ಆಫ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್, ಕ್ಯಾನ್ ಪಾಸ್ ಥ್ರೂ a single point. Okay, single point, right? ಸೊ ನೀವು ಸ್ವಲ್ಪ ನೋಟ್ ಡೌನ್ ಮಾಡ್ಕೋತಿದ್ರ ಮಾಡ್ಕೋಬಹುದು. ಇದು ಫಸ್ಟ್ ಸ್ಟೇಟ್ಮೆಂಟ್ ನಮಗ ಫಾಲ್ಸ್ ಆಗಿದೆ ಅಂದ್ರೆ ತಪ್ಪಾಗಿದೆ. ಅದಕ್ಕೆ ಕರೆಕ್ಟ್ ರೀಸನ್ ಏನಂದ್ರ, ಅ ನಂಬರ್ ಆಫ್ ಲೈನ್ ಕ್ಯಾನ್ ಪಾಸ್ ಥ್ರೂ ಅ ಸಿಂಗಲ್ ಪಾಯಿಂಟ್. ಹೌದಾ? ನಂಬರ್ ಆಫ್ ಲೈನ್ಸ್ ಏನಾಗ್ತಾವ ನಮಗ, ಒಂದು ಸಿಂಗಲ್ ಇದರಿಂದ ಒಂದು ಪಾಯಿಂಟ್ ನಿಂದ ನಾವು ಸಾಕಷ್ಟು ಲೈನ್ಸ್ ಗಳನ್ನ ಎಳಿಬಹುದು. ಬರ್ಕೋತಾ ಇದ್ದೀರಿ ಅನ್ಕೋತೀನಿ ನಾನು. ಓಕೆ,
ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ಓದ್ತೀನಿ ನೋಡ್ರಿ ಫಸ್ಟ್ ನಾನು. There is a infinite number of line which passes through two distinct points. ಅಂದ್ರ ಬೇರೆ ಬೇರೆ ಪಾಯಿಂಟ್ಸ್ ಗಳ ಒಂದು ಎರಡು ಲೈನ್ ನಿಂದ ಎರಡು ಪಾಯಿಂಟ್ ನಿಂದ ನಾವೇನ್ ಮಾಡ್ಬೋದು, ಸಾಕಷ್ಟು ಲೈನ್ಸ್ ಗಳನ್ನ ಎಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ನಮಗ, ಎರಡು ಪಾಯಿಂಟ್ ಇರ್ತಾವಲ್ಲ, ಆ ಎರಡು ಪಾಯಿಂಟ್ ನಿಂದ ನಾವು ಸಾಕಷ್ಟು ಲೈನ್ಸ್ ಗಳನ್ನ ಎಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಫಾಲ್ಸ್ ಆರ್ ಟ್ರೂ? ಇದನ್ನ ರಬ್ ಮಾಡಬಹುದು. ಓಕೆ, ವಿತ್ ಯೋರ್ ಪರ್ಮಿಷನ್ ನಾನು ಏನ್ ಮಾಡ್ತೇನೆ, ಇದನ್ನ ರಬ್ ಮಾಡ್ತೇನೆ. ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರ, ಇದು ಸೆಕೆಂಡ್ ಸ್ಟೇಟ್ಮೆಂಟ್, ಇಲ್ಲಿ ಎರಡು ಪಾಯಿಂಟ್ಸ್ ಗಳದಾವ. ಹೌದಾ, ಈ ಪಾಯಿಂಟ್ಸ್ ಗಳಿಂದ ಅವ್ರು ಏನ್ ಮಾಡ್ತಾರಂತ, ಸಾಕಷ್ಟು ನಂಬರ್ಸ್ ಆಫ್ ಲೈನ್ಸ್ ಗಳನ್ನ ಎಳಿಲಿಕ್ಕೆ ಸಾಧ್ಯ ಇದೆ ಅಂತ ಇದೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಪಿ ಅಂಡ್ ದಿಸ್ ಇಸ್ ಕ್ಯೂ ಅಂತ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಆಲ್ರೆಡಿ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದೇನೆ. ಸೊ ದಿಸ್ ಇಸ್ ಅ ರಾಂಗ್ ಅಂದ್ರೆ ಫಾಲ್ಸ್ ಆಗಿದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೋದು, ಒಂದ್ ಲೈನ್ ಅನ್ನ ಎಳಿಬಹುದು ಅಷ್ಟೇ. ಒಂದು ಪಾಯಿಂಟ್ ಟು ಇನ್ನೊಂದು ಪಾಯಿಂಟಿಗೆ ಒಂದೇ ಒಂದ್ ಲೈನ್ ಅನ್ನ ಎಳಿಬಹುದು. ಬಟ್ ನಾನು ಇನ್ನೊಂದ್ ಲೈನ್ ಅನ್ನ ಸ್ವಲ್ಪ ಈ ರೀತಿ, ಬಟ್ ಸ್ಟ್ರೇಟ್ ಲೈನ್ ಎಳಿಲಿಕ್ಕೆ ಆಗುದಿಲ್ಲ ನಮ್ಗೆ. ಓಕೆ, ಸೊ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ನಮ್ಗೆ ಏನಾಗಿದೆ, ಫಾಲ್ಸ್ ಆಗಿದೆ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗಿದೆ, ಫಾಲ್ಸ್ ಆಗಿದೆ. ಸೊ ಅಲ್ಲಿ ಏನಾಗಿದೆ, ದೇರ್ ಆರ್ ಮೆನಿ ಲೈನ್ಸ್ ಪಾಸಿಂಗ್ ಥ್ರೂ ಕ್ಯೂ ಬಟ್ ದೇರ್ ಈಸ್ ಅ ಓನ್ಲಿ ಒನ್ ಅಂಡ್ ಓನ್ಲಿ ಲೈನ್ ವಿಚ್ ಪಾಸಿಂಗ್ ಥ್ರೂ ಪಿ ಆಸ್ ವೆಲ್ ಆಸ್ ಕ್ಯೂ. ಈ ಪಿ ಪಾಯಿಂಟ್ ನಿಂದ ಬೇಕಾದಷ್ಟು ಪಾಯಿಂಟ್ಸ್ ಲೈನ್ಸ್ ಗಳನ್ನ ಎಳಿಬಹುದು, ಅಥವಾ ಈ ಕ್ಯೂ ದಿಂದ ನಾವು ಬೇಕಾದಷ್ಟು ಲೈನ್ಸ್ ಗಳನ್ನ ಎಳಿಬಹುದು. ಬಟ್ ಪಿ ಟು ಕ್ಯೂ ನಾವ್ ಏನ್ ಮಾಡ್ಬೋದು, ಒಂದೇ ಒಂದ್ ಲೈನ್ ಅನ್ನ ಎಳಿಬಹುದು. ಹಾಗಾಗಿ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ನಮಗ ತಪ್ಪಾಗ್ತೈತಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ತಾ ಇದೆ ನೋಡ್ರಿ. ಥರ್ಡ್ ಒನ್, a terminated line can be produced indefinitely. ಇದು ಆಲ್ರೆಡಿ ನಮಗ ಪಾಸ್ಟುಲೇಟ್ಸ್ ಒಳಗ ಸ್ಟಡಿ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಹೇಳಿಕೆ ಟ್ರೂ ಆಗಿದೆ. ಹೌದಾ, ಸೊ ನಿಮ್ಗೆ ಪಾಸ್ಟುಲೇಟ್ 3 ಒಳಗೆ ಹೇಳಿದ್ವಲ್ಲ, ಟ್ರೂ ಇಫ್ ಟೂ ಸರ್ಕಲ್. ಇದನ್ನ ನೆಕ್ಸ್ಟ್ ಕ್ವಶನ್ ಗೆ ಆನ್ಸರ್ ಬಂತು ನಮ್ಗಾಗ್ಲೇ. ಸೊ ಇರ್ಲಿ, ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಸೊ ಥರ್ಡ್ ಏನಾಗಿದೆ, ಥರ್ಡ್ ಸ್ಟೇಟ್ಮೆಂಟ್ ಏನಾಗಿದೆ, ನಮಗ ಟ್ರೂ ಆಗಿದೆ. ಹೌದಾ, ಇದಕ್ಕೆ ನಾವು ರೀಸನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರ ಹೇಳಿಕೆ ಕರೆಕ್ಟ್ ಆಗಿರೋದ್ರಿಂದ ನಾವು ರೀಸನ್ ಬರೆಯುವಂತ ಇದಿಲ್ಲ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡ್ರಿ. ಫೋರ್ತ್ ಒನ್ ಏನ್ ಹೇಳ್ತಾ ಇದೆ, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದಟ್ ದೇರ್ ರೇಡಿಯೈ ಆರ್ ಈಕ್ವಲ್ ಅಂತ ಇದೆ. ಹೌದಾ, ಸೊ ಎರಡು ಸರ್ಕಲ್ಗಳು, ಎರಡು ವೃತ್ತಗಳು ಅಥವಾ ಸರ್ಕಲ್ಗಳ ನಮ್ಗ ಕರೆಕ್ಟ್ ಇದ್ವು ಅಂದ್ರ, ಹೌದಾ, ಇಲ್ಲಿ ಏನಾಗ್ತಿದೆ, ಎರಡು ಸರ್ಕಲ್ಗಳು ಈಕ್ವಲ್ ಆಗಿದಾವಂದ್ರ ಆಟೋಮೆಟಿಕ್ಲಿ ಅದ್ರದ್ದು ರೇಡಿಯಸ್ ಕೂಡ ನಮಗ್ ಏನಾಗ್ತೈತಿ, ಈಕ್ವಲ್ ಆಗ್ತೈತಿ. ಅದ ನಮಗ್ ಅಂಡರ್ಸ್ಟುಡ್ ಇದೆ. ಹೌದಾ, ಸೊ ಅಲ್ಲಿ ಏನಾಗಿದೆ, superimposing the region of one circle on the other side, we find them coinciding, so their center and boundaries coincide, thus the radii will coincide or equal. ಸೊ ಈ ಸ್ಟೇಟ್ಮೆಂಟ್ ಕೂಡ ನಮಗೆ ಏನಾಗಿದೆ, ಟ್ರೂ ಆಗಿದೆ. ಹೌದಾ, ಅವ್ರು ಹೇಳ್ತಾ ಇರೋದು ಈ ಎರಡು ಸರ್ಕಲ್ಗಳು ಈಕ್ವಲ್ ಆಗಿದ್ವು ಅಂದ್ರೆ ಆಟೋಮೆಟಿಕ್ಲಿ ಅದ್ರ ರೇಡಿಯಸ್ ಕೂಡ ನಮಗ ಈಕ್ವಲ್ ಆಗ್ತೈತಿ. ಸೊ ಹೌದಾ, ಸೊ ನಿಮ್ಗೊಂದು ಇದನ್ನ ಹೇಳ್ತೇನೆ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನಾನು. ಈಗ ನಾನು ಇಲ್ಲಿ ಎರಡು ಬಳೆಗಳನ್ನ ತಗೊಂಡೆ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ಬಳೆಗಳು. ನೀವು ಇದನ್ನ ಸರ್ಕಲ್ ಅಂತ ಕನ್ಸಿಡರ್ ಮಾಡ್ರಿ. ಓಕೆ, ಸೊ ಅವ್ರು ಏನ್ ಹೇಳ್ತಾ ಇದಾರೆ ಹೇಳ್ರಿ, ನಮಗ ಎರಡು ಸರ್ಕಲ್ ಈಕ್ವಲ್ ಆಗಿದಾವ ಅಂದ್ರ ನಮಗ ಆಟೋಮೆಟಿಕ್ಲಿ ಅದರದ್ದು ರೇಡಿಯಸ್ ಕೂಡ ಈಕ್ವಲ್ ಆಗ್ತದೆ ಅಂತ ಹೇಳಿದಾರೆ. ಹೌದಾ, ಸೊ ನಾವ್ ಅದನ್ನ ಯಾವ ರೀತಿ ಕಂಡು ಹಿಡಿಬೇಕು? ಸೊ ಫಾರ್ ಎಕ್ಸಾಂಪಲ್, ಆ ಎರಡೂ ಸರ್ಕಲ್ ಗಳನ್ನ ನಾನು ಏನ್ ಮಾಡ್ತೀನಿ, ಒಂದರ ಮೇಲೆ ಒಂದ್ ಇಡ್ತೀನಿ. ಸೂಪರ್ ಇಂಪೋಸಿಂಗ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ಒಂದ್ರ ಮೇಲೆ ಒಂದ್ ಇಟ್ಟಾಗ ಅದ್ರದ್ದು ಏನಾಗ್ತಾ ಇದೆ, ಬೌಂಡ್ರೀಸ್ ಅಂತೇವಲ್ಲ ನಾವು. ಸೊ ಇವು ಕೂಡ ನಮ್ಗೆ ಒಂದರೊಂದು ಕೋ ಇನ್ಸೈಡ್ ಆಗ್ತಾ ಇದೆ, ಒಂದ್ರ ಮೇಲೆ ಒಂದಿದಾವ್. ಹೌದಾ, ಹಾಗಾಗಿ ಆಟೋಮೆಟಿಕ್ಲಿ ನಮ್ಗೆ ಏನಾಗ್ಬಿಡ್ತೈತೆ, ಅದ್ರದ್ದು ಸೆಂಟ್ರು ಆಮೇಲೆ ರೇಡಿಯಸ್ ಎಲ್ಲ ಕೂಡ ನಮ್ಗೆ ಏನಾಗ್ತಾವ, ಈಕ್ವಲ್ ಆಗ್ತಾವ. ಹಾಗಾಗಿ ಇದು ಏನಾಗ್ತೈತೆ, ಕಾಣಿಸ್ತಾ ಇದೆಯಲ್ಲ, ಇವೆರಡು ಸರ್ಕಲ್ ಇವ್ನ ಇಟ್ವಿ ಅಂದ್ರೆ ಏನಾಗ್ತಾವ, ಆಟೋಮೆಟಿಕ್ಲಿ ಆ ಎರಡು ಸರ್ಕಲ್ ಈಕ್ವಲ್ ಅದಾವಂದ್ರೆ ಅದ್ರ ರೇಡಿಯಸ್ ಕೂಡ ನಮಗ ಈಕ್ವಲ್ ಆಗ್ತೈತಿ. ರೈಟ್, ಅರ್ಥ ಆಯ್ತಾ ಇದು? ಓಕೆ, ಡನ್. ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ ನೋಡ್ರಿ.
ಫಿಫ್ತ್ ಒನ್ ಏನಿದೆ ಅಂದ್ರ ಅಲ್ಲಿ ಲೈನ್ಸ್ ಗಳದಾವ ಹೌದಾ. ಸೊ ಇದು ಏನಾಗ್ತದೆ ನಮಗ ಇಲ್ಲೇ ಎ ಬಿ ಲೈನ್ ಇದೆ ರೈಟ್. ನೆಕ್ಸ್ಟ್ ಇಲ್ಲೇ ಪಿ ಕ್ಯೂ ಇದೆ, ನೆಕ್ಸ್ಟ್ ಎಕ್ಸ್ ವೈ ಇದೆ. ಓಕೆ, ಸೊ ನಿಮ್ಗೆ ಇದು ಎಕ್ಸಾಮ್ಸ್ ಒಳಗ ಕಲ್ತಿರ್ ನೀವು ಹೌದಾ. ಇಲ್ಲಿ ಎ ಬಿ ಇದೆ, ಇಲ್ಲಿ ಪಿ ಕ್ಯೂ ಇದೆ, ಇಲ್ಲಿ ಎಕ್ಸ್ ವೈ ಅಂತ ಇದೆ ರೈಟ್. ಸೊ ಇಲ್ಲಿ ಏನಾಗಿದೆ, ಅವ್ರು ಏನ್ ಹೇಳ್ತಾ ಇದಾರ, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ, ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಟ್ರೂ ಆಗಿದೆ ಇದು. ಯಾಕಂದ್ರ ಸೊ ನಮ್ಗದು ಹೇಳಿಕೆನೆ ಇದೆ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ದ ಒನ್ ಎನದರ್. ಈಗ ಇದು ಈಕ್ವಲ್ ಆಗಿದೆ, ಆಮೇಲೆ ಇದು ಈಕ್ವಲ್ ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ ಈ ಎ ಬಿ ಈಕ್ವಲ್ ಟು ಎಕ್ಸ್ ವೈ ನು ಕೂಡ ನಮಗ ಈಕ್ವಲ್ ಆಗಿದೆ. ದಿಸ್ ಇಸ್ ದ ಎಕ್ಸಾಮ್ಸ್ ಆಫ್ ಪಾಸ್ಟುಲೇಟ್ಸ್ ಒಳಗೆ ನಾವು ಕಲ್ತ್ ಬಿಟ್ಟಿವಿ. ಸೊ ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ನಾವು ಬರಿಬೇಕು. ಓಕೆ, ಅರ್ಥ ಆಯ್ತಾ? ಇದು ಸ್ವಲ್ಪ ಇವೇನಾದ್ವು ಈಗ ಫಿಫ್ತ್ ನಮ್ಗ ಪಾಸ್ಟುಲೇಟ್ಸ್ ಗಳಾದವು. ಸಾರಿ, ಎಕ್ಸರ್ಸೈಸ್ ಒಳಗ 5 ಸ್ಟೇಟ್ಮೆಂಟ್ ಒಳಗ ಟ್ರೂ ಯಾವುದು ಫಾಲ್ಸ್ ಯಾವುದು ವಿತ್ ರೀಸನ್ ನಾವು ಕಲ್ತೀವಿ. ಓಕೆ, ಏನಾದ್ರೂ ಡೌಟ್ಸ್ ಇದೆಯಾ ಇದ್ರೊಳಗ? ಏನಾದ್ರೂ ಮತ್ತೊಂದ್ಸಲ ರಿಪೀಟ್ ಮಾಡ್ಬೇಕಾ ಅಥವಾ ಏನಾದ್ರೂ ಡೌಟ್ಸ್ ಇದೆಯಾ ಕೇಳ್ಬಹುದು ಹೌದಾ. ಅಥವಾ ಏನಾದ್ರೂ ಫಾಸ್ಟ್ ಆಯ್ತಾ ಹೇಳೋದು, ನೀವು ಯಾವ ರೀತಿ ಅದನ್ನ ಬರಿಬಹುದು, ಅದರದ ಡೆಫಿನೇಷನ್ಸ್ ಗಳನ್ನ ಯಾವ ರೀತಿ ಬರಿಬಹುದು ಅಂತ ಹೇಳಿ ಹೌದಾ. ನೋ ಮ್ಯಾಮ್ ಅಂತ ಯಾವ್ದಿದು ಹಿರೇಂಜಲು ಆ ಸ್ಕೂಲ್ ಇಂದನು ನೋ ಡೌಟ್ಸ್ ಏನು ಇಲ್ಲ ಅಂತ ಬಂದಿದೆ. ಥ್ಯಾಂಕ್ ಯು. ಸೊ ನಾನು ಹೇಳಿದ್ದ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸೊ ಸೆಕೆಂಡ್ ಮೇನ್ ಏನ್ ಹೇಳ್ತಾ ಇದೆ ಅಂದ್ರೆ ಅಲ್ಲಿ ನಮಗ ಒಂದಿಷ್ಟು ಡೆಫಿನೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಡೆಫಿನೇಷನ್ಸ್ ಗಳನ್ನು ಬರಿಬೇಕು, ಅದ್ರ ಜೊತೆಗೆ ಏನಾದ್ರೂ ಮತ್ತೆ ಬೇರೆನ ಆಡ್ ಮಾಡೋದಿದ್ರು ನಾವು ಆಡ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ನಮಗೆ ಏನಾಗಿದೆ, ಪ್ಯಾರಲಲ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಪ್ಯಾರಲಲ್ ಲೈನ್ ಅಂತ ಇದೆ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಸ್ಟೇಟ್ಮೆಂಟ್ ಅನ್ನ ಅದರದ್ದು ಡೆಫಿನೇಷನ್ ಅನ್ನ ಬರಿಬೇಕು ಹೌದಾ. ಪ್ಯಾರಲಲ್ ಲೈನ್ಸ್ ಮೀನ್ಸ್ ನಿಮ್ಗೆ ಗೊತ್ತಿದೆ, ಜಸ್ಟ್ ಅದ್ರದ್ದು ಏನಂದ್ರ ಫಸ್ಟ್ ಸಮ್ ಟೈಮ್ ಏನಾಗ್ತೈತಿ, ಅದ್ರ ಡೈಗ್ರಾಮ್ ನಿಮ್ಗೆ ಫ್ಲಾಶ್ ಆಯ್ತು. ಈಗ ಪ್ಯಾರಲಲ್ ಲೈನ್ಸ್ ಅಂದ್ರೆ 2 ಲೈನ್ಸ್ ಗಳು ಈ ರೀತಿ ಬಂದ್ವು ಅಂತ ಹೇಳಿ, ಬಟ್ ಅದಕ್ಕೊಂದು ಡೆಫಿನೇಷನ್ ಬರಿಬೇಕಲ್ಲ ನಾವು. ಹಾಗಾಗಿ ಫಸ್ಟ್ ಆ ಡೆಫಿನೇಷನ್ ಬರಿತೀನಿ. ಬಟ್ ಇದಕ್ಕಿಂತ ಮುಂಚೆ ನಮಗ ಒಂದು ಪ್ಯಾರಲಲ್ ಲೈನ್ ಅಂದ್ರ ಅದಕ್ಕಿಂತ ಮುಂಚೆ ಅವ್ರು ಏನ್ ಹೇಳಿದಾರೆ ಹೇಳ್ರಿ, ನಮಗ ಯಾವ ಕಾನ್ಸೆಪ್ಟ್ ಅನ್ನ ನಾವು ಮೊದ್ಲು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದಾಗ ನಮಗಿದು ಪ್ಯಾರಲಲ್ ಲೈನ್ ಅನ್ನೋದು ಗೊತ್ತಾಗ್ಬೇಕು. ಸೊ ನಮಗ್ ಫಸ್ಟ್ ಪ್ಯಾರಲಲ್ ಲೈನ್ ಅಂತ ಗೊತ್ತಿಗೋಕ್ಕಿಂತ ಮುಂಚೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು, ಫಸ್ಟ್ ನಮಗ್ ಲೈನ್ ಅಂದ್ರೆ ಏನ್ ಗೊತ್ತಾಗ್ಬೇಕು ಹೌದಾ. ಲೈನ್ ಅಂದ್ರೆ ಗೊತ್ತಾಗ್ಬೇಕು, ಅಲ್ಲಿ ಟೈಪ್ಸ್ ಆಫ್ ಲೈನ್ಸ್ ಗೊತ್ತಾಗ್ಬೇಕು, ಆಮೇಲೆ ಗೊತ್ತಾಗ್ಬೇಕು ನಮ್ಗೆ ಹೌದಾ. ಸೊ ಫಸ್ಟ್ ಲೈನ್ ಅಂತ ಗೊತ್ತಾಯ್ತಾ, ಆ ಲೈನ್ ಕಿಂತ ಮುಂಚೆನೂ ನಮಗ್ ಮತ್ತೊಂದು ಸ್ಟೇಟ್ಮೆಂಟ್ ಗೊತ್ತಾಗ್ಬೇಕು, ದಟ್ ಈಸ್ ಪಾಯಿಂಟ್ ಹೌದಾ. ಸೊ ಫಸ್ಟ್ ನಾವ್ ಏನನ್ನ ಕಲಿಬೇಕು ಹಾಗಾದ್ರೆ, ಪಾಯಿಂಟ್ ಅನ್ನ ಕಲಿಬೇಕು ಹೌದಾ. ಪಾಯಿಂಟ್ ಹೌದಾ, ಪಾಯಿಂಟ್ ಅಂದ್ರೆ ಏನಾಗ್ತೈತಿ, ದಿಸ್ ಹ್ಯಾಸ್ ನೋ ಬ್ರೆಡ್ತ್ ಲೆಂತ್ ಅಂಡ್ ಹೈಟ್ ಹೌದಾ. ಇದೊಂದು ಪಾಯಿಂಟ್ ಅಂತ ಇಟ್ಟೆ ನಾನು ಇಲ್ಲಿ ಹೌದಾ. ಇದಕ್ಕೆ ಯಾವುದೇ ಉದ್ದನೂ ಇಲ್ಲ, ಅಗಲನೂ ಇಲ್ಲ, ಎತ್ತರನೂ ಇಲ್ಲ, ಈ ಪಾಯಿಂಟ್ ಆಯ್ತು. ಸೊ ಈ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡು ಇದೇನಾಗ್ತೈತಿ, ಇಟ್ ಅಕ್ಯುಪೈಸ್ ಸಮ್ ಪ್ಲೇಸ್ ಅಂತ ಇದೆ ಹೌದು. ಇದು ಇಲ್ಲಿ ಇಟ್ವಿ ಅಂದ್ರೆ ಇದು ಒಂದು ಪ್ಲೇಸ್ ಅನ್ನ ನಮ್ಗೆ ಏನಾಗ್ತೈತಿ, ಕರೆಕ್ಟ್ ಎಕ್ಸಾಕ್ಟ್ಲಿ ರೈಟ್. ಸೊ ಇದೇನಾಗ್ತೈತಿ, ಒಂದು ಪ್ಲೇಸ್ ಅನ್ನ ಅದು ಅಕ್ಯುಪೈ ಮಾಡ್ತೈತಿ, ಬಟ್ ಅದಕ್ಕೆ ಯಾವುದೇ ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಆಮೇಲೆ ಹೈಟ್ ಇಲ್ಲ ಹೌದಾ. ಸೊ ಈ ಪಾಯಿಂಟ್ ಅನ್ನ ಕಲತ್ ಮೇಲೆ ನಮಗೆ ಇಲ್ಲಿ ಏನ್ ಬರ್ತೈತಿ, ನೆಕ್ಸ್ಟ್ ಪಾಯಿಂಟ್ ನಾವ್ ಏನ್ ಮಾಡ್ತೀವಿ, ಲೈನಿಗೆ ಬರ್ತೇವೆ. ಓಕೆ, ಸೊ ಈ ಲೈನ್ ಅಂದ್ರೆ ಏನಾಗ್ತೈತಿ, ಈ ಪಾಯಿಂಟ್ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾಗ್ತೈತಿ, ಒಂದು ಲೈನ್ ಅನ್ನ ಎಳೆದೆ ಅಂದ್ರ ಇಲ್ಲಿ ಏನಾಗ್ತವು, ನಂಬರ್ ಆಫ್ ಪಾಯಿಂಟ್ಸ್ ಇಂದ ಅದ ಏನಾಗಿರ್ತೈತಿ, ಒಂದು ಲೈನ್ ನಮಗ ಡ್ರಾ ಆಗಿರ್ತೈತಿ ಹೌದಾ. ಒಂದು ಲೈನ್ ಅನ್ನ ಎಳೆದಿವಿ ಅಂದ್ರ ಅಲ್ಲಿ ಏನಾಗ್ತೈತಿ, ನಂಬರ್ ಆಫ್ ಪಾಯಿಂಟ್ಸ್ ನಿಂದ ಅದು ಆ ಲೈನ್ ನಮಗ ಕ್ರಿಯೇಟ್ ಆಗಿರ್ತೈತಿ ರೈಟ್. ಅದಾದ್ಮೇಲೆ ಮತ್ತೆ ನಮಗ ಅಲ್ಲಿ ಸ್ಟ್ರೇಟ್ ಲೈನ್ ಫಾರ್ಮ್ ಆಗ್ತೈತಿ. ಹಾಗಾಗಿ ಈ ಪ್ಯಾರಲಲ್ ಲೈನ್ ಅನ್ನ ಡೆಫಿನೇಷನ್ ಕಲಿಯೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು, ಪಾಯಿಂಟ್, ಲೈನ್, ಸ್ಟ್ರೇಟ್ ಲೈನ್ ಅನ್ನುವಂತ ಡೆಫಿನೇಷನ್ಸ್ ಗಳನ್ನ ಕಲಿಬೇಕು. ಓಕೆ, ಸೊ ಫಸ್ಟ್ ನಾನು ಐ ಕ್ಯಾನ್ ರೈಟ್ ಪ್ಯಾರಲಲ್ ಲೈನ್ ಡೆಫಿನೇಷನ್ ನ ಬರೀತೀನಿ, ಅದಾದ್ಮೇಲೆ ಪಾಯಿಂಟ್ ಮತ್ತೆ ಲೈನ್, ಸ್ಟ್ರೇಟ್ ಲೈನ್ ಅನ್ನ ಡೆಫಿನೇಷನ್ ಅನ್ನ ಬರೀತೀನಿ. ಓಕೆ, ಸೊ ಪ್ಯಾರಲಲ್ ಲೈನ್ಸ್ ಅಂದ್ರ if end point of two straight line do not meet even if they are produced on both the side, they are called parallel lines.
ಪ್ಯಾರಲಲ್ ಲೈನ್ಸ್ ಅಂದ್ರ ಅಲ್ಲಿ ಏನಾಗಿದೆ, ಇಲ್ಲಿ ಎರಡು ಎಂಡ್ ಪಾಯಿಂಟ್ ಇರ್ತಕ್ಕಂತ, ಹೌದಾ, ಈ ಪಾಯಿಂಟ್ಸ್ ಗಳನ್ನ, ಈ ಲೈನ್ ಗಳನ್ನ ನಾವು ಬೇಕಾದಷ್ಟು ಇದನ್ನ ಈ ರೀತಿ ಇದೇ ರೀತಿ ಸ್ಟ್ರೇಟ್ ಆಗಿ ತಗೊಂಡು ಹೋದ್ರು ಅದು ಯಾವುದೇ ಒಂದು ಪಾಯಿಂಟ್ ಒಳಗೋದು ಮೀಟ್ ಆಗಕ್ಕ ಸಾಧ್ಯ ಇಲ್ಲ. ಅಂತ ಲೈನ್ಗೆ ನಾವೇನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ, ಅಥವಾ ಸಮಾಂತರ ರೇಖೆಗಳು ಅಂತ ಕರಿತೀವಿ ಕನ್ನಡ ಒಳಗೆ, ರೈಟ್? ಹೌದಾ? ಸೊ ಹಾಗಾದ್ರೆ ಅಲ್ಲೇ ನಾನು ಡೆಫಿನೇಷನ್ ಬರೆಸ್ತೇನೆ, ಬರ್ಕೊಡಿ. ಓಕೆ, ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನಾಯ್ತು ಹೇಳ್ರಿ? ಇಫ್ end points of two straight lines do not meet even if they are produced on both the side. If they are produced both on both the side. Okay, on both the sides, they are called parallel lines. ಹೌದಾ? they are called ಪ್ಯಾರಲಲ್ ಲೈನ್ಸ್. ಅದನ್ನ ಸ್ವಲ್ಪ ನೀವ ಮುಂದ್ ಬರೀರಿ, ಯಾಕೆ ಇಲ್ಲಿ ಬರದೆ ಅಂದ್ರೆ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ, ಯಾಕೆ ಎಡ್ಜ್ ಬಂದ್ಬಿಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಏನಾಯ್ತು, ಪ್ಯಾರಲಲ್ ಲೈನ್ಸ್ ಅಂದ್ರ ಇಫ್ ಎಂಡ್ ಪಾಯಿಂಟ್ಸ್ ಆಫ್ ಟೂ ಸ್ಟ್ರೇಟ್ ಲೈನ್ ಡು ನಾಟ್ ಮೀಟ್, ಅವು ಯಾವಾಗೂ ನಮಗ ಮೀಟ್ ಆಗುದಿಲ್ಲ. ಅವು ಎರಡು ಪಾಯಿಂಟ್ಸ್, ಎರಡು ಲೈನ್ಗಳು ಈವನ್ ಯಾವಾಗಂದ್ರ ಇಫ್ ದೇ ಆರ್ ಪ್ರೊಡ್ಯೂಸ್ಡ್ ಆನ್ ಬೋತ್ ದ ಸೈಡ್, ಎರಡೂ ಕಡೆ ನಾವು ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಅಂದ್ರ ಅವಾಗ ನಾವು ಮೀಟ್ ಆಗುದಿಲ್ಲ. ಆ ರೀತಿ ದಟ್ ಟೈಪ್ ಆಫ್ ಲೈನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬಹುದು. ಓಕೆ, ಸೊ ನೀವು ನೋಟ್ ಡೌನ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು. ನಿಮ್ದು ಆಯ್ತು ಅಂದ್ರೆ ಒಂದ್ ಡನ್ ಅಂತ ಹೇಳಿ ಒಂದ್ ಮೆಸೇಜ್ ಹಾಕ್ರಿ, ಅಂದ್ರೆ ನನಗ ಕ್ಲಾರಿಫೈ ಆಗ್ತೈತಿ. ಮತ್ ನಾನು ಪಾಪ ನೀವು ಬರೆಯುವಾಗ ನಾನು ಸ್ವಲ್ಪ ರಬ್ ಮಾಡಿಬಿಟ್ರೆ ಸುಮ್ಮನೆ ಪ್ರಾಬ್ಲಮ್. ಓಕೆ, ನಿಮ್ದು ಬರ್ಕೊಳ್ಳೋದಾಗಿತ್ತು ಅಂದ್ರೆ ಇದನ್ನ ಜಸ್ಟ್ ನೀವು ಒಂದ್ ಡನ್ ಅಂತ ಒಂದ್ ಮೆಸೇಜ್ ಹಾಕ್ರಿ ಸಾಕು, ನಾನು ಇದನ್ನ ರಬ್ ಮಾಡ್ತೇನೆ. ಓಕೆ, ಪ್ಯಾರಲಲ್ ಲೈನ್ if end points of two straight line do not meet even if they are produced on both the side, they are called, ಇದ್ರ ಮುಂದೆ ಸ್ವಲ್ಪ ನೀವೇ ಬರ್ಕೋರಿ, ಪ್ಯಾರಲಲ್ ಲೈನ್ಸ್ ಅಂತ ಬರ್ಕೋರಿ. ಓಕೆ, ಓಕೆ, ಎಸ್ ಮ್ಯಾಮ್ ಅಂತ ಬಂತು. ಡನ್, ಥ್ಯಾಂಕ್ ಯು ಸೋ ಮಚ್. Okay, so with your permission I can rub this line. Okay, so parallel line. ಇದರ ನೆಕ್ಸ್ಟ್ ನನಗೆ ಏನನ್ನ ಇದನ್ನ ಮಾಡ್ಬೇಕು ಹೇಳ್ರಿ, ಬಿಫೋರ್ ದ ಡೆಫಿನೇಷನ್ ಕಾನ್ಸೆಪ್ಟ್ ಆಫ್ ಪಾಯಿಂಟ್ ಅಂಡ್ ಸ್ಟ್ರೇಟ್ ಲೈನ್ ಈಸ್ ನೆಸೆಸರಿ. ಇಲ್ಲಿ ನೆಸೆಸರಿ ಟರ್ಮ್ಸ್ ಗಳು ಏನದೋ ಹಾಗಾದ್ರೆ ನಮ್ಗ ಇದನ್ನ ಸ್ವಲ್ಪ ಬರ್ಕೊಂಡ್ಬಿಡ್ರಿ. ನೆಸೆಸರಿ ಟರ್ಮ್ಸ್, ಓಕೆ, ಅಲ್ಲಿ ಏನೇನ್ ನೆಸೆಸರಿ ಟರ್ಮ್ಸ್ ಗಳನ್ನ ಅಂದ್ರ ಪ್ಯಾರಲಲ್ ಬಿಫೋರ್ ಯಾವುದು ಪ್ಯಾರಲಲ್ ಲೈನ್ಸ್ ಅನ್ನ ಡೆಫಿನೇಷನ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಏನಾಗಿದಾವ್ ನೆಸೆಸರಿ ಟರ್ಮ್ಸ್ ಗಳು ಯಾವ್ಯಾವ ಇದಾವಂದ್ರ, ಒಂದು ಪಾಯಿಂಟ್, ಇನ್ನೊಂದು ಲೈನ್ ಆರ್ ಸ್ಟ್ರೇಟ್ ಲೈನ್. ಓಕೆ, ಸೊ ಫಸ್ಟ್ ಒನ್ ಪಾಯಿಂಟ್. ಓಕೆ, ಪಾಯಿಂಟ್ ಅನ್ನ ನಾವು ಅದನ್ನ ಕಲಿಬೇಕು, ಅದಾದ್ಮೇಲೆ ನಾವು ಸ್ಟ್ರೇಟ್ ಲೈನ್ ಆರ್ ಅಂತ ಕಲಿಬೇಕು. ಹೌದಾ? So point definition is a line is standing on another line makes an angle of 90 degrees then those. Okay, so ನಮಗೆ ಆಲ್ರೆಡಿ ಪಾಯಿಂಟ್ಸ್ ಮೆಸೇಜ್ಗಳು ಬರ್ತಾ ಇದಾವೆ. ಹೋಗ, ಥ್ಯಾಂಕ್ ಯು ಸೋ ಮಚ್. ಪಾಯಿಂಟ್ ಅಂದ್ರ ಅ ಪಾಯಿಂಟ್ ಈಸ್ ದ್ಯಾಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಹೌದಾ? ಅದೇನಾಗಿದೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅದು ವಿಚ್ ಹ್ಯಾಸ್ ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಆಮೇಲೆ ಹೈಟ್ನು ಇಲ್ಲ, ಆಮೇಲೆ ಅದು ಯಾವುದೇ ಒಂದು ಪಾರ್ಟ್ ಅಂದ್ರೆ ಅದನ್ನ ಅರ್ಧ ಮಾಡ್ಲಿಕ್ಕೂ ಆಗುದಿಲ್ಲ ನಮ್ಗೆ. ಹೌದಾ? ಸೊ ಹಾಗಾಗಿ ಅದೇನಾಗ್ತಿದೆ, ಪಾಯಿಂಟ್ ಇಸ್ ದ್ಯಾಟ್ ಅಲ್ಲಿ ಜಸ್ಟ್ ನಾವು ನೆಸೆಸರಿ ಪಾಯಿಂಟ್ಸ್ ಗಳನ್ನ ಬರಿಬೇಕಷ್ಟೇ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು ಹೇಳ್ರಿ, ಸ್ಟ್ರೇಟ್ ಲೈನ್ ಅನ್ನ ಬರೆಯೋಣಂತ. ಓಕೆ,
ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಲೈನ್ ಅನ್ನ ಏನಂತ ಡೆಫಿನೇಷನ್ ಅಂದ್ರೆ ಏನಂತ ಬರೀಬಹುದು ಹೇಳ್ರಿ, ಅದನ್ನ ಡಿಫೈನ್ ಮಾಡಬಹುದು. ಹೌ ಕ್ಯಾನ್ ವಿ ಡಿಫೈನ್ ದಟ್ ಸ್ಟ್ರೇಟ್ ಲೈನ್? ಸೊ ಸ್ಟ್ರೇಟ್ ಲೈನ್ is a line which lies evenly with the points on itself. ನಿಮ್ಗೆ ಅವಾಗ್ನ ನಾನು ಹೇಳಿದೆ, ಒಂದು ಸ್ಟ್ರೇಟ್ ಲೈನ್ ಅನ್ನ ನಾನು ಎಳಿಬೇಕು ಅಂತಂದ್ರ ಸೊ ಇಲ್ಲಿ ಏನಾಗ್ತಾವ, ನಂಬರ್ ಆಫ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿರ್ತಾವ. ಸೊ ಪಾಯಿಂಟ್ಸ್ ನಮ್ಗೆ ಏನಾಗ್ತಾವ, ಜಸ್ಟ್ ನಮ್ಗ ಸ್ಟ್ರೇಟ್ ಲೈನ್ ಅಂತ ಅನಿಸ್ತೈತಿ, ಬಟ್ ಅದ್ರೊಳಗೆ ಏನಾಗಿರ್ತಾವು, ನಂಬರ್ ಆಫ್ ಪಾಯಿಂಟ್ಸ್ ಗಳಲ್ಲೇ ಏನಾಗಿರ್ತಾವ ಇರ್ತಾವ. ಸೊ ಹಾಗಾಗಿ ನಾವು ಅದನ್ನ ಸ್ಟ್ರೇಟ್ ಲೈನ್ ಅಂತ ಹೇಳ್ಬೋದು. ಸೊ ಇದು ನೆಸೆಸರಿ ಟರ್ಮ್ಸ್. ಅಲ್ಲಿ ಯಾವುದನ್ನ ನಾವು ಬಿಫೋರ್ ಡಿಫೈನ್ ದ ಪ್ಯಾರಲಲ್ ಲೈನ್ಸ್ ವಿ ಆರ್ ಗೋಯಿಂಗ್ ಟು ಫಸ್ಟ್ ನಾವು ಏನ್ ಕಲಿತಾ ಇರಬೇಕು, ಪಾಯಿಂಟ್ ಅಂಡ್ ಸ್ಟ್ರೇಟ್ ಲೈನ್ ಅನ್ನೋದನ್ನ ಕಲಿಬೇಕು. ಓಕೆ, ಸೊ ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ಇದು ಮುಗೀತು ಅನ್ಕೋತೀನಿ. ಸೊ ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್. ಪರ್ಪೆಂಡಿಕ್ಯುಲರ್ ಲೈನ್ ಮೀನ್ಸ್ ಏನು, ಪ್ಯಾರಲಲ್ ಲೈನ್ ಆಯ್ತು. ಆಮೇಲೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರ ಕನ್ನಡ ಒಳಗ ಲಂಬ ರೇಖೆಗಳು ಅಂತ ಕರಿತೇವೆ. ಸೊ ಅಲ್ಲಿ ಲಂಬ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೇಕೀಗ, ಹೌದಾ? ಸೊ ಸೆಕೆಂಡ್ ಟರ್ಮ್ ಏನಿದೆ, ಪರ್ಪೆಂಡಿಕ್ಯುಲರ್ ಲೈನ್ಸ್. ಓಕೆ, ಪರ್ಪೆಂಡಿಕ್ಯುಲರ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಲೈನ್ಸ್, ಹೌದಾ? ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಇದೊಂದು ಸ್ಟ್ರೇಟ್ ಲೈನ್, ಅದಕ್ಕೆ ಎಕ್ಸಾಕ್ಟ್ ಈ ರೀತಿ ಪಾಯಿಂಟ್ ಇತ್ತಂದ್ರ, ಹೌದಾ? ಸೊ ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೇವೆ, ಹೌದಾ? ಇಫ್ ಆಂಗಲ್ ಬಿಟ್ವೀನ್, ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, ಇದನ್ನ ಓ ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ ಎ ಅಂತ ಕನ್ಸಿಡರ್ ಮಾಡ್ರಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ರಿ. ಸೊ ಇಲ್ಲಿ ಏನ್ ಆಂಗಲ್ ಆಗಿರ್ತದೆ, ಸೊ ಇದು 90 ಅಂತ ಕನ್ಸಿಡರ್ ಮಾಡ್ರಿ. ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್ ಲೈನ್ಸ್ ಮೀನ್ಸ್ ಅಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಇದ್ದೇ ಇರ್ತೈತಿ, ಹೌದಾ? ಸೊ ಹಾಗಾಗಿ ಇಲ್ಲಿ ಇಫ್ ಆಂಗಲ್ ಬಿಟ್ವೀನ್ ಓ ಎ ಅಂಡ್ ಓ ಬಿ ಈಸ್ 90 ಡಿಗ್ರಿ then only lines are perpendicular mutually, ಹೌದಾ? ಸೊ ಇಲ್ಲಿ ಏನಾಗಿದೆ, ಇವ್ನ ಎರಡು ನಾವು ಪರ್ಪೆಂಡಿಕ್ಯುಲರ್ ಅಂದ್ರ ಇದ್ರ ಎರಡೂನ ಆಂಗಲ್ ನಡು ಎಷ್ಟಾಗಿರ್ಬೇಕು, 90 ಡಿಗ್ರಿ ಇತ್ತಂದ್ರ ನಾವು ಅದನ್ನ ಆಟೋಮೆಟಿಕ್ಲಿ ನಾವೇನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ಈ ಪರ್ಪೆಂಡಿಕ್ಯುಲರ್ ಲೈನ್ ಈ 90 ಡಿಗ್ರಿ ಅಂದ್ರೆ ಇದಕ್ಕಿಂತ ಮುಂಚೆ ನಾವು ಯಾವ ಟರ್ಮ್ಸ್ ಗಳನ್ನ ಕಲಿಬೇಕು ಹೇಳ್ರಿ? ಹಾಗಾದ್ರೆ ಫಸ್ಟ್ ನಾವು ಯಾವ ಟರ್ಮ್ಸ್ ಗಳನ್ನಂದ್ರ ಆಂಗಲ್ ಅಂದ್ರೆ ಏನ್ ಕಲಿಬೇಕು, ಹೌದಾ? ಸೊ ಈಗ ನಾನು ಹಾಗೆ ಹೇಳಿದೆ, ಎ ಬಿ ಅಲ್ಲಿ 90 ಡಿಗ್ರಿ ಆಯ್ತು ಅಂದ್ರ ಆ ಡಿಗ್ರಿ ಅನ್ನೋದು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಲ್ಲ. ಹಾಗಾಗಿ ನಾವು ಫಸ್ಟ್ ನೆಸೆಸರಿ ಟರ್ಮ್ಸ್ ಗಳು ಏನೇನದು, ಹಾಗಾದ್ರೆ ಫಸ್ಟ್ ಆಂಗಲ್ ಅನ್ನ ಕಲಿಬೇಕು, ಹೌದಾ? ಆಂಗಲ್ ಕಲಿಯೋಕ್ಕಿಂತ ಮುಂಚೆ ಈ ಲೈನ್ ಗಳದವಲ್ಲ, ಈ ಲೈನ್ ಗಳಿಗೆ ನಾವ್ ಏನಂತ ಕರಿತೀವಿ, ರೇ ಅಂತ ಕರಿತೀವಿ. ಅಂದ್ರ ಒಂದ್ ಎಂಡ್ ಪಾಯಿಂಟ್ ಇರ್ತೈತಿ, ಇನ್ನೊಂದ್ ಕಡೆ ಎಂಡ್ ಪಾಯಿಂಟ್ ಇರುದಿಲ್ಲ ಅದಕ್ಕ. ಸೊ ಹಾಗಾಗಿ ಅದಕ್ಕ ರೇ ಅಂತ ಕರಿತೀವಿ. ಅದ್ರ ಜೊತೆಗೆ ನಾವು ಆ ರೇ ಅನ್ನೋದನ್ನು ನಾವು ಕಲಿಬೇಕು, ಹೌದಾ? ಆಂಗಲ್ ನೆಸೆಸರಿ ಟರ್ಮ್ಸ್ ಗಳೇನದು, ಆಂಗಲ್ ಮತ್ತ ರೇ ಅನ್ನ ಕಲಿಬೇಕು. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಅಂದ್ರೆ ಏನಾಯ್ತು, ಇಫ್ ಆಂಗಲ್ between A, ಹೌದಾ, OA and OB is 90 degree, ಹೌದಾ? then only lines are perpendicular mutually, ಹೌದಾ? perpendicular mutually, ಹೌದಾ? ಸೊ ಅಲ್ಲಿ ಏನಾಯ್ತು, ಈ ಓ ಎ ಮತ್ತು ಓ ಬಿ ಗಳ ನಡು ಒಂದು ಆಂಗಲ್ ಫಾರ್ಮ್ ಆಗ್ತೈತೆ. ಅದು ಮಸ್ಟ್ ಅಂಡ್ ಶುಡ್ 90 ಡಿಗ್ರಿ ಇತ್ತಂದ್ರ ಆ ಒಂದು ಆಂಗಲ್ ಲೈನ್ ಗಳಿಗೆ ನಾವು ಏನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇಲ್ಲಿ ಆಂಗಲ್ ಮತ್ತ ರೇ ನೆಸೆಸರಿ ಟರ್ಮ್ಸ್ ಗಳನ್ನ ನಾವು ಡಿಫೈನ್ ಮಾಡ್ಬೇಕು. ಓಕೆ, ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರ ಕೇಳ್ಬೋದು. ಇದ್ರದ್ದು ಆಂಗಲ್ ಮತ್ತ ರೇ ಅದ ಡೆಫಿನೇಷನ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಹೇಳ್ತೇನಂತ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ಟುಡೇ ಎಂಜಾಯ್ ದ ಟುಡೇ ಸೆಷನ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಹೌದಾ? ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.